ಬಿಡುಗಡೆ ಬೇಡ. ಥಾಗ್ ಲೈಫ್ ಬಿಡುಗಡೆ ಬೇಡ. ಫೋನ್ ನಂಬರ್ ಇದೆ ಇದ್ರಲ್ಲಿ, ಏನು ತಲೆ ಕೆಡಿಸ್ಕೊಳ್ಳಿ. ಸುಮ್ಮನಿದ್ದರೆ ಶಾಂತಿ. ಸುಮ್ಮನಿದ್ದರೆ ಶಾಂತಿ. ಬ್ಯಾಂಗ್ಳೂರ ಈಗ ನಿಮಗೆ ವಿಷಯ ಗೊತ್ತಿದೆ. ಕಳೆದ ಒಂದು ವಾರದಿಂದ ಒಂದಷ್ಟು ಬೆಳವಣಿಗೆಗಳು. ಈಗ ನೀವೇನು ಗೊತ್ತಾ, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಸಂಘಟನೆಗಳ ಬಗ್ಗೆ ತಪ್ಪು ಮಾಹಿತಿ ಹೋಗೋದು ಬೇಡ. ಯಾಕೆ ಗೊತ್ತಾ, ನಾವು ನಿಮಗೆ ಕೊಟ್ಟಿಲ್ಲ, ನಿಮ್ಗೆ ಹೇಳಿಲ್ಲ ಅನ್ಕೋಬಾರ್ದು ಅಂತ ಹೇಳಿ ಬಂದು ಕೊಟ್ಟಿದ್ದೀವಿ. ಇದನ್ನ ಮೀರಿ ಇಲ್ಲಿ ಎರಡೇ ಬರೋದು. ಒಂದು, ನನಗೆ ದುಡ್ಡು, ಇಲ್ಲ ಅಂದರೆ ಕನ್ನಡಿಗರ ಸ್ವಾಭಿಮಾನ. ಆಯ್ಕೆ ನಿಮಗೆ ಬಿಟ್ಟಿದ್ದು. ಇಲ್ಲ ನನಗೆ ದುಡ್ಡು ಮುಖ್ಯ ಅಂತ ಹೋಯ್ತು ಅಂತಂದರೆ ಅವತ್ತಿನ ದಿನ 5ನೇ ತಾರೀಕು ನಮ್ಮ ಹೋರಾಟಗಾರರ ನಿಜವಾದ ತಾಕತ್ತು ಅನ್ನೋದನ್ನು ನೀವೆಲ್ಲ ನೋಡ್ತೀರಾ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಂಡು, ಈಗ ಬೇರೆ ಉದ್ದೇಶದಿಂದ ಹೇಳ್ತಾ ಇಲ್ಲ, ದಯವಿಟ್ಟು ನೀವು ಸಹ ಈ ನೆಲದವರಾದ್ರಿಂದ ಸಹಕರಿಸಿ ನಮ್ಮ ಪರವಾಗಿ ನಿಂತುಕೊಂಡು ಅವ್ರು ಎಷ್ಟೇ ಫ್ರೀಯಾಗಿ ಕೊಟ್ಟರು ನಾವು ಮಾತ್ರ ಪ್ರದರ್ಶನ ಮಾಡಲ್ಲ ಅನ್ನೋ ನಿರ್ಧಾರಕ್ಕೆ ನೀವು ಬರಬೇಕು. ಆಮೇಲೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಾಗ ನೋಡ್ತೀವಿ, ಅವ್ರೇನಾದ್ರು ಮಾಡಿದ್ರೆ ಮಾಡೋಣ ಅಂದ್ಕೊಂಡಿದ್ದೀವಿ, ಇಲ್ಲ ನಮ್ಮವ್ರು ಏನೋ ಯಾರಿಗೋ ಹೇಳಿದ್ದಾರೆ, ಇವೆಲ್ಲ ಬೇಡ. ಬೇಡ ಅಂದಮೇಲೆ ಬೇಡ, ಬೇಕು ಅಂದ್ಮೇಲೆ ಬೇಕು. ಎಲ್ಲ ದಯವಿಟ್ಟು ನೀವು ಸಹ ನಮ್ಮ ಜೊತೆಗೆ ನಿಲ್ಲಿ. ನಾಳೆ ದಿನ ನಮ್ಮ ಅನ್ಸುತ್ತೆ ಪರವಾಗಿಲ್ಲ ಬಿಡಪ್ಪ, PVR ಐನಾಕ್ಸ್ ಅವರು ನಮ್ಮ ಪರವಾಗಿ ನಿಂತರು ಅನ್ನೋ ಒಂದು ಕನ್ಸರ್ನ್ ಇರ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ನಿಮ್ದು ಐನಾಕ್ಸ್ ಇದು ಅಕೌಂಟ್ ಇದೆ, ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ಬಿಟ್ಟು ಇಮಿಡಿಯೇಟ್ ಐನಾಕ್ಸ್ ಅಲ್ಲಿ ಇಮಿಡಿಯೇಟ್ ಇವತ್ತು ಈಗ ಆಗಬೇಕು. ಅಲ್ಲ ಬ್ರದರ್, ನಮಗೆ ನಿಮ್ಗೆ ಎಷ್ಟೊತ್ತು ಈಗಿಂದ ನೀವು ಕಮ್ಯುನಿಕೇಟ್ ಐನಾಕ್ಸ್ ಪೇಜಲ್ಲಿ ಈ ರೀತಿ ಕರ್ನಾಟಕದಲ್ಲಿ ಈ ರೀತಿ ಕನ್ನಡ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ನಮ್ಮ ಐನಾಕ್ಸ್ ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ ಅಂತ ನೀವು ಟ್ವೀಟ್ ಮಾಡಿಸ್ಬೋದು. ಎಷ್ಟು ನಿಮಿಷದಲ್ಲಿ ಮಾಡಿಸ್ಬೋದು? ಒಂದು 10-15 ನಿಮಿಷ ಕೊಡ್ತೀರಲ್ಲ. ರೈಟ್, ಥ್ಯಾಂಕ್ ಯು. ಹೇಳಿ, ನಿಮ್ಮ ಕಡೆಯಿಂದ ಏನು ಹೇಳಬೇಕು ಹೇಳಿ. ಯುವ ಕರ್ನಾಟಕ ವೇದಿಕೆಗೆ ರೂಪೇಶ್ ರಾಜಣ್ಣ ಅವರಿಗೆ, ಯುವ ಕರ್ನಾಟಕ ವೇದಿಕೆಗೆ ತಾಯಿ ಭುವನೇಶ್ವರಿಗೆ, ರೂಪೇಶ್ ರಾಜಣ್ಣ ಅವರಿಗೆ, ರೂಪೇಶ್ ರಾಜಣ್ಣ. ನಮ್ಮ ನಡೆ ಅದೇ ನಿಮ್ಮ ತಪ್ಪು ಸರ್ ಅದು. ಏನಮ್ಮ ಏನು ಯೂನಿಫಾರ್ಮ್ ಮಾಡ್ಬಿಡ್ತೀವಿ. ಇರೋ ಪೊಲೀಸರು ಬಿಡುಗಡೆ ಬೇಡ. ಥಾಗ್ ಲೈಫ್ ಬಿಡುಗಡೆ ಬೇಡ. ಥಾಗ್ ಲೈಫ್ ಬಿಡುಗಡೆ ಬೇಡ. ಥಾಗ್ ಲೈಫ್ ಬಿಡುಗಡೆ ಬೇಡ. ಥಾಗ್ ಲೈಫ್ ಬಿಡುಗಡೆ ಬೇಡ.
ನಾಡದ್ರೋಹಿ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ನಾಡದ್ರೋಹಿ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬಿಡುಗಡೆ ಬೇಡ. ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಥಗ್ ಲೈಫ್ ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಥಗ್ ಲೈಫ್ ಬಿಡುಗಡೆ ಬೇಡ. ಬಿಡುಗಡೆ ಬೇಡ, ಬಿಡುಗಡೆ ಬೇಡ, ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ, ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ, ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ. ಥಗ್ ಲೈಫ್ ಬಿಡುಗಡೆ ಬೇಡ, ಥಗ್ ಲೈಫ್ ಬಿಡುಗಡೆ ಬೇಡ. ಧಿಕ್ಕಾರ 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 ಥಗ್ ಲೈಫ್ ಬಿಡುಗಡೆ ಬೇಡ, ಥಗ್ ಲೈಫ್ ಬಿಡುಗಡೆ ಬೇಡ. ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ, ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ. ಆದಷ್ಟು ಕನ್ನಡಕ್ಕೆ ಏನಿದೆ ಹೆಂಗಿದ್ರು ಜನ ಬಂದು ನೋಡೋದು ಬೇರೆ ಇತ್ತು. ಅದು ಒಂದು ಪಾರ್ಟ್. ಎರಡನೇ ಪಾರ್ಟು ಗೊತ್ತಿರ್ಬೋದು ನಿಮ್ಗೆ ಒಂದು ವಾರದಿಂದ ಏನು ಬೆಳವಣಿಗೆ ನಡೀತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ದಯಮಾಡಿ ನಿಮಗೆ ನಾವೊಂದು ನೀವು ಸಂದೇಶ ಕೊಡಬೇಕು. ನಮ್ಮ ಹಣಕ್ಕಿಂತ ಸ್ವಾಭಿಮಾನವೇ ಹೆಚ್ಚು. ಅದರಿಂದ ಎಷ್ಟು ಬರ್ತಾರೋ ಏನೋ ಯಾವುದು ದೊಡ್ಡದಲ್ಲ. ಎಲ್ಲ ಕಡೆ ಹೋಗ್ಕೊಡ್ತಾ ಇದ್ವಿ. ಸೊ ಅದೇ ರೀತಿ ನೀವು ಇಲ್ಲಿ ಪ್ರಾಬಲಿ ಇದು ಈ ಥಿಯೇಟ್ರು ಅಂತ ನಮ್ಮ ಗಮನಕ್ಕೆ ಬಂತು. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟೇ ಬರುತ್ತೆ. ಹಾಗೂ ತುಂಬ ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಕೊಟ್ಟ ಮೇಲೂ ನೀವೇನಾದ್ರು ಪ್ರದರ್ಶನ ಮಾಡ್ತೀವಿ ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಎದುರಿಸಬೇಕಾಗುತ್ತೆ. ನಾವು ಮಾಡಲ್ಲ ಅಂತಲ್ಲ, ಮಾಡಲೇಬಾರ್ದು, ಆಗಬಾರ್ದು ಯಾವುದೇ ಕಾರಣ ಆಗಲ್ಲಪ್ಪ. ಅದ್ರ ಬಂದು ಅವತ್ತಿನ ದಿನ ಅಣ್ಣವ್ರಿಗೆ ಅದು ಒಳ್ಳೆ ಫಿಲಮ್ ಹಾಕಿ ಜನ ನೋಡಲಿ. ಬ್ಯಾಡ್ದು ಅಷ್ಟೇ. ರೋಡಲ್ಲೇ ಇರಬಾರ್ದು, ಕೆಂಪೇಗೌಡ ರೋಡ್ ಅಂತೆಲ್ಲ ಕರ್ನಾಟಕದಲ್ಲೇ ಇರಬಾರ್ದು. ಮೇನ್ಲಿ ಸ್ವಲ್ಪ ಇಲ್ಲಿ ಜಾಸ್ತಿ ಇರೋದ್ರಿಂದ ನೀವು ಹೇಳಲ್ಲ. ಹಾಗಾಗಿ ನಿಮ್ಗೆ ಗಮನಿಸ್ತಾ ಸರ್ ನಂದಿಲ್ಲ ಅನ್ಕೋಬೇಡಿ, ದಯವಿಟ್ಟು ಆಯ್ತಾ. ಓನರ್ ಯಾರಿದ್ದಾರೆ ಅವ್ರಿಗೆ ಹೇಳ್ಬಿಡಿ. ಇದು ಬಂದು ನಮ್ಮದಲ್ಲ, ಇದು ಕನ್ನಡಿಗರ ಪರವಾಗಿ ನಾವು ಕೊಡ್ತೀವಿ. ಬಿಡುಗಡೆ ಬೇಡ, ಥಗ್ ಲೈಫ್ ಬಿಡುಗಡೆ ಬೇಡ. ಫೋನ್ ನಂಬರ್ ಇದೆ ಇದ್ರಲ್ಲಿ, ಏನು ತಲೆ ಕೆಡಿಸ್ಕೊಳ್ಳಿ. ಸುಮ್ಮನಿದ್ದರೆ ಶಾಂತಿ, ಸುಮ್ಮನಿದ್ದರೆ ಶಾಂತಿ, ಸುಮ್ಮನಿದ್ದರೆ ಶಾಂತಿ, ಸುಮ್ಮನಿದ್ದರೆ ಶಾಂತಿ, ಸುಮ್ಮನಿದ್ದರೆ ಶಾಂತಿ. ನಾವು ಏನಾಗಿರೋದು ಈ ಬ್ಯಾಂಗ್ಳೂರ ಅವ್ರಿಗೆ ಈಗ ನಿಮಗೆ ವಿಷಯ ಗೊತ್ತಿದೆ. ಕಳೆದ ಒಂದು ವಾರದಲ್ಲಿ ಒಂದಷ್ಟು ಬೆಳವಣಿಗೆಗಳು. ಈಗ ನೀವೇನು ಗೊತ್ತಾ, ಕನ್ನಡ ಪರ ಹೋರಾಟಗಾರರಾಗಿರ್ಬೋದು, ಸಂಘಟನೆಗಳ ಬಗ್ಗೆ ತಪ್ಪು ಮಾಹಿತಿ ಹೋಗೋದು ಬೇಡ. ಯಾಕೆ ಗೊತ್ತಾ, ನಾವು ನಿಮಗೆ ಕೊಟ್ಟಿಲ್ಲ, ನಿಮ್ಗೆ ಹೇಳಿಲ್ಲ ಅನ್ಕೋಬಾರ್ದು ಅಂತ ಹೇಳಿ ಬಂದು ಕೊಟ್ಟಿದ್ದೀವಿ. ಇದನ್ನ ಮೀರಿ ಇಲ್ಲಿ ಎರಡೇ ಬರೋದು. ಒಂದು ನನಗೆ ದುಡ್ಡು, ಇಲ್ಲ ಅಂದರೆ ಕನ್ನಡಿಗರ ಸ್ವಾಭಿಮಾನ. ಆಯ್ಕೆ ನಿಮಗೆ ಬಿಟ್ಟಿದ್ದು. ಇಲ್ಲ ನನಗೆ ದುಡ್ಡು ಮುಖ್ಯ ಅಂತ ಹೋಯ್ತು ಅಂತಂದರೆ ಅವತ್ತಿನ ದಿನ 5ನೇ ತಾರೀಕು ನಮ್ಮ ಹೋರಾಟಗಾರರ ನಿಜವಾದ ತಾಕತ್ತು ಅನ್ನೋದನ್ನು ನೀವೆಲ್ಲ ನೋಡ್ತೀರಾ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಂಡು, ಈಗ ಬೇರೆ ಉದ್ದೇಶದಿಂದ ಹೇಳ್ತಾ ಇಲ್ಲ, ದಯವಿಟ್ಟು ನೀವು ಸಹ ಈ ನೆಲದವರಾದ್ರಿಂದ ಸಹಕರಿಸಿ ನಮ್ಮ ಪರವಾಗಿ ನಿಂತುಕೊಂಡು ಅವ್ರು ಎಷ್ಟೇ ಫ್ರೀಯಾಗಿ ಕೊಟ್ಟರು ನಾವು ಮಾತ್ರ ಪ್ರದರ್ಶನ ಮಾಡಲ್ಲ ಅನ್ನೋ ನಿರ್ಧಾರಕ್ಕೆ ನೀವು ಬರಬೇಕು. ಆಮೇಲೆ ಅಡ್ಡುಗೋಡೆ ಮೇಲೆ ದೀಪ ಇಟ್ಟಾಗ ನೋಡ್ತೀವಿ, ಅವ್ರೇನಾದ್ರು ಮಾಡಿದ್ರೆ ಮಾಡೋಣ ಅಂದ್ಕೊಂಡಿದ್ದೀವಿ, ಇಲ್ಲ ನಮ್ಮವ್ರೇನೋ ಯಾರಿಗೋ ಹೇಳಿದ್ದಾರೆ, ಇವೆಲ್ಲ ಬೇಡ. ಬೇಡ ಅಂದಮೇಲೆ ಬೇಡ, ಬೇಕು ಅಂದ್ಮೇಲೆ ಬೇಕು. ಹಾಂ, ಎಲ್ಲ ದಯವಿಟ್ಟು ನೀವು ಸಹ ನಮ್ಮ ಜೊತೆಗೆ ನಿಲ್ಲಿ. ನಾಳೆ ದಿನ ನಮಗೂ ಅನ್ಸುತ್ತೆ ಪರವಾಗಿಲ್ಲ ಬಿಡಪ್ಪ, PVR ಐನಾಕ್ಸ್ ಅವರು ನಮ್ಮ ಪರವಾಗಿ ನಿಂತರು ಅನ್ನೋ ಒಂದು ಕನ್ಸರ್ನ್ ಇರ್ತದೆ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ರಿ. ಆಮೇಲೆ ಇನ್ನೊಂದು ನಿಮ್ದು ಐನಾಕ್ಸ್ ಇದು ಅಕೌಂಟ್ ಇದೆಯಲ್ಲ, ನಿಮ್ಮ ಮ್ಯಾನೇಜ್ಮೆಂಟ್ ಅವ್ರಿಗೆ ಹೇಳ್ಬೋದು ಇಮಿಡಿಯೇಟ್ ಐನಾಕ್ಸಲ್ಲಿ ಇಮಿಡಿಯೇಟ್ ಇವತ್ತು ಈಗ ಆಗಬೇಕು. ಅಲ್ಲ ಬ್ರದರ್, ನಮಗೆ ನಿಮ್ಗೆ ಎಷ್ಟೊತ್ತಿಗಿಂತ ನೀವು ಕಮ್ಯುನಿಕೇಟ್ ಐನಾಕ್ಸ್ ಪೇಜಲ್ಲಿ ಈ ರೀತಿ ಕರ್ನಾಟಕದಲ್ಲಿ ಈ ರೀತಿ ಕನ್ನಡ ವಿರುದ್ಧ ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ನಮ್ಮ ಐನಾಕ್ಸ್ ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಿಲ್ಲ ಅಂತ ನೀವು ಟ್ವೀಟ್ ಮಾಡಿಸ್ಬೋದು. ಎಷ್ಟು ನಿಮಿಷದಲ್ಲಿ ಮಾಡಿಸ್ಬೋದು? ಒಂದು 10-15 ನಿಮಿಷ. ರೈಟ್, ಥ್ಯಾಂಕ್ ಯು. ಹೇಳಿ, ನಿಮ್ಮ ಕಡೆಯಿಂದ ಏನು ಹೇಳಬೇಕು ಹೇಳಿ. ಯುವ ಕರ್ನಾಟಕ ವೇದಿಕೆಗೆ ರೂಪೇಶ್ ರಾಜಣ್ಣ ಅವರಿಗೆ
ಕರ್ನಾಟಕ ವೇದಿಕೆಗೆ, ತಾಯಿ ಭುವನೇಶ್ವರಿಗೆ, ರೂಪೇಶ್ ರಾಜಣ್ಣ ಅವ್ರಿಗೆ, ರೂಪೇಶ್ ರಾಜಣ್ಣ. ಅದೇ ನಿಮ್ಮ ತಪ್ಪು ಸರ್ ಅದು. ಏನಮ್ಮ ಏನು ಯೂನಿಫಾರ್ಮ್ ಮಾಡ್ಬಿಡ್ತೀವಿ ನಾ ಪೊಲೀಸರು ಬಿಡುಗಡೆ ಬೇಡ, ಥಾಗ್ ಲೈಫ್ ಬಿಡುಗಡೆ ಬೇಡ, ಥಾಗ್ ಲೈಫ್ ಬಿಡುಗಡೆ ಬೇಡ, ಥಾಗ್ ಲೈಫ್ ಬಿಡುಗಡೆ ಬೇಡ, ಥಾಗ್ ಲೈಫ್ ಬಿಡುಗಡೆ ಬೇಡ. ನಾಡದ್ರೋಹಿ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ನಾಡದ್ರೋಹಿ ಕಮಲ್ ಹಾಸನ್ಗೆ ಹೇಳಿ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ ಬೇಡ, ಥಾಗ್ ಲೈಫ್ ಬಿಡುಗಡೆ ಬೇಡ, ಥಾಗ್ ಲೈಫ್ ಬಿಡುಗಡೆ ಬೇಡ. ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ, ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ, ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ. ಥಾಗ್ ಲೈಫ್ ಬಿಡುಗಡೆ ಬೇಡ, ಥಾಗ್ ಲೈಫ್ ಬಿಡುಗಡೆ ಬೇಡ. ಧಿಕ್ಕಾರ 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 ಥಾಗ್ ಲೈಫ್ ಬಿಡುಗಡೆ ಬೇಡ, ಥಾಗ್ ಲೈಫ್ ಬಿಡುಗಡೆ ಬೇಡ. ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ, ಕಮಲ್ ಹಾಸನ್ ಅವ್ರಿಗೆ ಧಿಕ್ಕಾರ. ಸರಿ ಕಡೆ ಬನ್ನಿ. ಆದಷ್ಟು ಕನ್ನಡಕ್ಕೆ ಏನಿಲ್ಲ, ಹೆಂಗಿದ್ರು ಜನ ಬಂದು ನೋಡೋದು ಬೇರೆ ಇತ್ತು. ಅದು ಒಂದು ಪಾರ್ಟ್. ಎರಡನೇ ಪಾರ್ಟು ಗೊತ್ತಿರ್ಬೋದು ನಿಮ್ಗೆ ಒಂದು ವಾರದಿಂದ ಏನು ಬೆಳವಣಿಗೆ ನಡೀತಾ ಇದೆ ಅಂತ ಹೇಳಿ. ಸೊ ಹಾಗಾಗಿ ದಯಮಾಡಿ ನಿಮಗೆ ನಾವೊಂದನ್ನು ನೀವು ಸಂದೇಶ ಕೊಡಬೇಕು. ನಮ್ಮ ಹಣಕ್ಕಿಂತ ಸ್ವಾಭಿಮಾನವೇ ಹೆಚ್ಚು. ನಿಮ್ಗೆ ಅದರಿಂದ ಎಷ್ಟು ಬರ್ತಾರೋ ಏನೋ ಯಾವುದು ದೊಡ್ಡದಲ್ಲ. ಎಲ್ಲ ಕಡೆ ಹೋಗಿ ಕೊಡ್ತಾ ಇದ್ವಿ. ಸೊ ಅದೇ ರೀತಿ ನೀವು ಇಲ್ಲಿ ಪ್ರಾಬಲಿ ಇದು ಈ ಥಿಯೇಟ್ರು ಅಂತ ನಮ್ಮ ಗಮನಕ್ಕೆ ಬಂತು. ಹಾಗಾಗಿ ಯಾವುದೇ ಕಾರಣಕ್ಕೂ ಪ್ರದರ್ಶನ ಮಾಡೋದಕ್ಕೆ ಅವಕಾಶ ಕೊಟ್ಟೇ ಬರುತ್ತೆ. ಹಾಗೂ ತುಂಬ ಕನ್ನಡ ಪರ ಹೋರಾಟಗಾರರು ನಾವೆಲ್ಲ ಕೊಟ್ಟ ಮೇಲೂ ನೀವೇನಾದ್ರು ಪ್ರದರ್ಶನ ಮಾಡ್ತೀವಿ ಅಂತಂದರೆ ತುಂಬ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಲ್ಲ ಅಂತಲ್ಲ, ಮಾಡಲೇಬಾರ್ದು, ಆಗಬಾರ್ದು, ಯಾವುದೇ ಕಾರಣ ಆಗಲ್ಲಪ್ಪ. ಅದ್ರ ಬಂದು ಅವತ್ತಿನ ದಿನ ಅಣ್ಣವ್ರ ಅದು ಒಳ್ಳೆ ಫಿಲಮ್ ಹಾಕಿ ಜನ ನೋಡಲಿ. ಬ್ಯಾಡ್ರು ಅಷ್ಟೇ, ರೋಡಲ್ಲೇ ಇರಬಾರ್ದು, ಕೆಂಪೇಗೌಡ ರೋಡ್ ಅಂತಲ್ಲ, ಕರ್ನಾಟಕದಲ್ಲೇ ಇರಬಾರ್ದು. ಮೇನ್ಲಿ ಸ್ವಲ್ಪ ಇಲ್ಲಿ ಜಾಸ್ತಿ ಇರೋದ್ರಿಂದ ನೀವು ಹೇಳೋದು. ಹಾಗಾಗಿ ನಿಮ್ಗೆ ಗಮನಿಸಿ ತರ್ತಾ ಇದ್ದೀನಿ ಸರ್. ಬಂದಿಲ್ಲ ಅನ್ಕೋಬೇಡಿ ದಯವಿಟ್ಟು, ಆಯ್ತಾ? ಓನರ್ ಯಾರಿದ್ದಾರೆ ಅವ್ರಿಗೆ ಹೇಳ್ಬಿಡಿ. ಇದು ಬಂದು ನಮ್ಮದಲ್ಲ, ಇದು ಕನ್ನಡಿಗರ ಪರವಾಗಿ ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.